ಓನು ಅಮ್ಮ ನೋಡಿತಾರ ಯಾರನ ಕಾಲಾಗೆ ಏನು ಕೈ ಕಾಲು ಒಂದು 5 ನಿಮಿಷ ಸುಮ್ಕಿರಲ್ವಲ್ಲ ಕಳ್ಳ ಮಗನವು ಅಲ್ಲೆಲ್ಲಿಲ್ಲ ನಗದ್ ನೋಡು ಕಳ್ಳ. ಏ ಚಿನ್ನು ಗುಂಡು ಒಲ್ಲಪ್ಪ ಅಜ್ಜಿ ಎಲ್ಲ ಅಜ್ಜಿ ಅಜ್ಜಿ ಸರಿ ತಿನ್ಸಜ್ಜಿ ಸರಿ ಮಾಡಜ್ಜಿ ಹೊಟ್ಟಸ್ತೈತೆ ಶಾಂತಜ್ಜಿ ಹೋಗಪ್ಪ ಶಾಂತಜ್ಜಿ. ಏನು ಆಲೆ ಸರಿ ತಿನ್ಬೇಕಾ ಕಳ್ಳ ಮರೀರು. ಏಯ್ ಪಾಪ ಗುಂಡ ಆನು ಚಾಮ್ಯಾರು ಹಿಂಗ್ ನೋಡ್ತಾ ಇದ್ದೀರಾ? ಅಪ್ಪ ಬಂದಿಲ್ಲ ಇನ್ನು ಯಾವ ಬರ್ತಾನಂತಮ್ಮ ರಾಜಪ್ಪ? ಇನ್ನು ಒಂದೆರಡು ದಿನ ಲೇಟ್ ಅಂತ ಕಣಮ್ಮ, ಇನ್ನೊಂದೆರಡು ದಿವಸ ಬಿಟ್ಟು ಬರ್ತೀನಿ. ಇಲ್ಲೇನೋ ಸ್ವಲ್ಪ ಕೆಲಸ ಐತೆ ಅರ್ಜೆಂಟ್, ಅಲ್ಲೇನೋ ಎಲ್ಲ ಡೆಕೋರೇಟ್ಗಳೆಲ್ಲ ಸಿಗ್ತಾ ಇದಾವಂತೆ, ಅದಕ್ಕೇನೆ ಒಂದೆರಡು ದಿವಸ ಲೇಟು ಅಂತ ಹೇಳೈತಿ. ಇನ್ನು 2 ದಿವಸ ಬಿಟ್ಕೊಂಬರುತ್ತೆ. ಅಲ್ಲೇನೋ ಫಂಕ್ಷನ್ ಬೇರೆ ಐತಂತೆ, ಮದುವೆಗಳು ಅವು ಜಾಸ್ತಿ ಸಿಕ್ಕವೆ, ಅದಕ್ಕೆ ಇನ್ನೊಂದೆರಡು ದಿವಸ ಬಿಟ್ಟು ಬರ್ತೀನಿ, ಇನ್ನೆರಡು ದಿವಸ ಆಗುತ್ತೆ ಅಂತ. ಮಾಲೆ ಒಂದು 5-6 ದಿವಸ ಆತಲ್ಲೇ ಹೋಗಿ. ಇವತ್ತೀಗ 5 ದಿವಸ ಯಾರಪ್ಪಾಜಿ ಹೋಗಿ. ಎಲ್ಲ ಚೆನ್ನಾಗಿ ಇನ್ನೇನು ಮತ್ತು ಇನ್ನೇನು ಓಡಾಡೋದು ಚೆನ್ನಾಗಿ ಸಿಗ್ತಾವತ್ತ. ಅಲ್ಲೇನೋ ಒಂದು ರೂಮ್ ಮಾಡ್ಕೊಂಡಿರೋಣ ಅಂತ ಹೇಳಿ ಅಲ್ಲೇ ಯಾವ್ದಾನ ಒಂದು ರೂಮ್ಗಳಾಗಿ ಇರ್ತಾರೆ. ಅವ್ರ ಫ್ರೆಂಡ್ ರೂಮ್ ಬೇರೆ ಐತೆ, ಆ ಫ್ರೆಂಡ್ ರೂಮ್ನಾಗಿದ್ರಂತೆ. ಹಿಂಗೆ ಅಲ್ಲೊಂದಿನ ಇಲ್ಲೊಂದಿನ ಎಲ್ಲಾನು ಹೋಗ್ತಾರ. ಆ ಕಡೆ ಯಾರಾದರೂ ಫ್ರೆಂಡ್ಗಳಿದ್ರೆ ಆ ಫ್ರೆಂಡ್ ರೂಮ್ಗಳಾಗಿರ್ತಾರೆ. ಇಲ್ಲ ಅಂತಂದರೆ ಅಲ್ಲೇ ಹೋಗಿದ್ದಾಗ ಚೌಟ್ರಿಗಳಾಗೆ ಇರ್ತಾರೆ. ಅಲ್ಲೇ ಯಾಕಂದರೆ ರಿಸೆಪ್ಷನಿಗೆ ಮಾಡ್ಬೇಕು, ಬೆಳಗ್ಗೆ ಅಲ್ಲೇ 3 ಮಾಡಬೇಕಾ, ಅದಕ್ಕೇ ಅಲ್ಲೇ ಉಳ್ಕೊಬಿಡ್ತಾರೆ ಚೌಟ್ರಿಗಳಾಗೆ. ಎಲ್ಲಾದ್ರೂ ಊಟ ಮಾಡ್ಕೊಂಡು ಅಲ್ಲೇ ಊಟ ಬಿಟ್ಟು ಎಲ್ಲ ಸಿಗುತ್ತಲ್ಲ ಚೌಟ್ರಿಗಳಾಗೆಲ್ಲನ, ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇದ್ದು ಬಿಡ್ತಾರೆ. ಅಪ್ಪ ಹೆಂಗೆ ಒಳ್ಳೆ ಕೆಲಸ ಕಂಡ್ಕಣ್ಣಪ್ಪ. ನಿಜ ಹೆಂಗತ್ತ ಚೆನ್ನಾಗಿ ಸಿಗ್ತವೆ, ಚೆನ್ನಾಗಿ ಕೈ ಎತ್ತಮ್ಮ. ಅಲ್ಲಿ ಎಲ್ಲ ಕೆಲಸನ ಕೈ ಎತ್ತಲ್ಲ ಕಣಮ್ಮ. ಚೆನ್ನಾಗಿ ಕೈ ಎತ್ತತ್ತು. ಹೋಗು ಮಾತಾಡ್ಸೋಗು, ನೋಡಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದೆಯಾ, ನೋಡೋಗಿ ಹೋಗು. ನೋಡೋಗಿ ಹೋಗಿ ಹೋಗು. ಚೆನ್ನಾಗಿದ್ಯಾಕ? ಚೆನ್ನಾಗಿದ್ದಾನೆ ಪಾಪು? ಚೆನ್ನಾಗಿದ್ದಾನಮ್ಮ, ಚೆನ್ನಾಗಿದ್ದಾನೆ. ಚೆನ್ನಾಗಿದೆಯಾ ಸಂಗೀತ? ಎಷ್ಟು ಚೆನ್ನಾಗಿದ್ದಾನೆ. ಎಷ್ಟು ತಿಂಗಳಾನದ? 6 ತಿಂಗಳು ತುಂಬಿ 7 ತಿಂಗಳಿಗೆ ಬೀಳ್ತೈತಿ. ಇನ್ನೊಂದು 3-4 ದಿವಸ ಹೋದರೆ 7 ತಿಂಗಳಾನ ಆಗ್ತಾನೆ. ಚೆನ್ನಾಗಿದ್ದಾನೆ ಕಣೆ. ಎಷ್ಟು ಚೆನ್ನಾಗಿದ್ದಾನೆ. ನಾನು ನೋಡಕ್ಕೆ ಬಂದಿರಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಳನ್ನು ಕೇಳಿದೆ, ಇವಳು ಇಲ್ಲ ಕಣಕ ನೋಡಕ್ಕೆ ಹೋಗಿಲ್ಲ ಅಂದ್ಲು. ಅದಕ್ಕೆ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು ಕಣಮ್ಮ, ಅಣ್ಣ ತಮ್ಮದ್ರವು ಎಲ್ಲಿ ಕೊನೆ ಅಂತ ಹೇಳಿ ಅದಕ್ಕೆ ಇವಳನ್ನು ಕರ್ಕೊಂಡು ಬಂದೆ. ಮಾತಾಡಿಸ್ಕೊಂಡು ಚೆನ್ನಾಗಿರು ಅಂತ ಹೇಳಿ ಕರ್ಕೊಂಬಂದೆ. ಇಬ್ಬರಾಳು ಏನು ಎಷ್ಟೋ ಜನ ಇದ್ದೀರಮ್ಮಂಗೆ ಯಾಕೆ ಜಗಳ ಆಡ್ಕೊಂಡು, ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಂತ ಹೇಳಿ ಅದಕ್ಕೆ ಹೇಳಿ ಕರ್ಕೊಂಬಂದೆ. ನೋಡಕ್ಕೆ ಬಂದಿರಲಿಲ್ವಂತೇಳು? ಬಂದಿರಲಿಲ್ಲ ಬಿಡಾಕ. ಯಾರು ನೋಡಿದ್ರೇನು ಬಿಟ್ರೇನಕ್ಕ, ಮಕ್ಳು ದೊಡ್ಡವರಾಗಂತೆ ದೊಡ್ಡವರಾಗ್ತಾರೆ. ನೀನು ನೋಡಲಿಲ್ಲ ಅಂತಂದ್ರು ದೊಡ್ಡವರ ಆಗಲ್ಲ ಅಂತ ಇಲ್ಲ, ಅವ್ರು ನೋಡಲಿಲ್ಲ ಅಂತಲೂ ದೊಡ್ಡವರಾಗಲಿಲ್ಲ ಅಂತಿಲ್ಲ. ಯಾರು ನೋಡಿರೂ ದೊಡ್ಡವರಾಗ್ತಾರೆ, ಯಾರು ನೋಡಲಿಲ್ಲ ಅಂದರೂ ದೊಡ್ಡವರಾಗ್ತಾರೆ. ಅದಕ್ಕೆ ಯಾವ ಸಮಯಕ್ಕೆ ಏನಾಗ್ತಾ ಇರಬೇಕು, ಏನು ಹೆಂಗೆ ಆಗಬೇಕು ಅದು ಆಗ್ತಾ ಇರುತ್ತೆ. ತಾಯಿ ಒಬ್ಳಿದ್ರೆ ಸಾಕು ಒಂದು ಮಗುಗೆ, ತಾಯಿಗೆ ನೋಡಿಕೊಂಡು ಆರಾಮಾಗೆ ಇರ್ಬೋದು. ಯಾರು ಇವರು ನೋಡ್ಬೇಕನ್ನೋದು ಏನಿಲ್ಲ ಬಿಡಾಕ. ಇಷ್ಟ ಇದ್ರೆ ನೋಡ್ತಾರೆ, ಇಷ್ಟ ಇಲ್ಲ ಅಂತಂದ್ರೆ ಏನು ಬಲವಂತ ಮಾಡ್ತಾರೆ ಯಾಕಾಗುತ್ತಾ ಮಕ್ಕಳು ನೋಡೋಕ್ಕೆ? ಏನಿಲ್ಲ, ನಾವು ಗೊತ್ತಿರಲಿಲ್ಲ ಕಣಕ್ಕ. ನಾವು ಅಂಗಡಿ ಮಾಡಿದೀವ, ಪೇಟಿಗೆ ಚೆನ್ನಾಗಿ ಆಗುತ್ತೆ ವ್ಯಾಪಾರ, ಪರವಾಗಿಲ್ಲ. ನಾನು ಬರಲಿಲ್ಲ ಏನು ಅಂತೀರೋ ಏನೋ ಅಂತೇಳಿ, ನಮಗೆ ಮಕ್ಕಳಿಲ್ಲ ಬೋರಕ್ಕೆ ಅಷ್ಟೇ. ನನ್ನ ಗಂಡ ಮಾಡಿರೋ ಇದಕ್ಕೆ, ನಾವು ಮಾಡ್ಕೊಂಡಿರೋ ಇದಕ್ಕೆ ನಮಗೆ ಬೋರಕ್ಕೆ ಮಕ್ಕಳಿಲ್ದಲೇ ನಾವೇ ಸುಮ್ಕಾಗಿದ್ವಿ ಕಣಕ್ಕ. ನಿಜ ನಾವೇ ಸುಮ್ಕಾಗಿದ್ವಿ. ಅದಕ್ಕೆ ಇವಾಗ ಎಲ್ಲಾಸಿ ಬತ್ತಿತ್ತ ನೋಡಕ್ಕೆ ಹೋಗಿದ್ದೇನೆ, ಮಾತಾಡ್ಸ್ಕೊಂಡು ಚೆನ್ನಾಗಿರಬೇಕು, ಬಾಯ್ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರಬೇಕು ನೀನು ಅಂತ ಹೇಳಿ ಕರ್ಕೊಂಬಂತು. ಅದಕ್ಕೇ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ ಅಂತ ನಾವು ಪೆಟ್ಟಿಗೆ ಅಂಗಡಿ ಇಟ್ಟಿದ್ದೀವಿ. ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಪರವಾಗಿಲ್ಲ. ಚೆನ್ನಾಗಿರಮ್ಮ. ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ನೀವು ಹೆಂಗನ ಯಾವುದೇ ಆಗಲಿ, ಈಗ ಒಂದೇ ಸತಿ ದೊಡ್ಡದ ಕೈ ಹಾಕಕ್ಕೆ ಹೋದರೆ ಆಗಲ್ಲ. ಹೆಂಗನ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತೀರ, ಚೆನ್ನಾಗಿ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ರಿ. ಅದನ್ನೇ ಒಂದೇ ಮಾಡ್ಕೊಂಡು ಹೋಗ್ತಿದ್ರೆ ಎಲ್ಲ ಮುಂದೊಂದಿನ ಒಳ್ಳೇದಾಗಿ ಆಗುತ್ತೆ. ಅದು ಇದು ಅಂತೇಳಿ ಮರಕ್ಕೆ ಹಾರಾಡಬಾರ್ದು. ಹೆಂಗ ಚೆನ್ನಾಗಿ ಆಗುತ್ತೆ ಅಂತೀಯ, ಚೆನ್ನಾಗೆ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ರಿ. ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ಹೆಂಗ ಯಾವುದೋ ಒಂದು ಮಾಡ್ಕೊಂಡು ಹೋಗ್ಬೇಕು. ಹೆಂಗೋ ಚೆನ್ನಾಗಿದ್ದಾನೆ ಹೇಳು. ಎತ್ಕೊಂಡ್ರೆ ಅಳ್ತಾನೆ ಏನಪ್ಪ ಅಲ್ವೇ? ಅಳ್ತಾನೆ ಕಣಮ್ಮ. ಯಾರು ತಕ್ಕ ಹೋಗಲ್ಲ. ರಮ್ಮನ ಮಕ್ಕ ಅಲ್ಲೇ ನೋಡ್ಕೊಂಡಾಗ ರಮ್ಮನ ಮಕ್ಕ ನೋಡಿ ಬರೇ ಹಂಗೆ ನಗಾದೇನಿ. ನಾನು ಎತ್ಕೊಂಡ್ರು ಸುಮ್ಕಿರಲ್ಲ, ಅಳ್ತಾನೆ. ಹೆಂಗೋ ಚೆನ್ನಾಗಿದ್ದಾನೆ ಬಿಡ್ಸಿ ಅಂತ ಆಂಟಿ ನೀನು ಬತ್ತಾ ಹೋಗ್ತಾ ಚೆನ್ನಾಗಿರು. ನೋಡಿ ಇವತ್ತು ನಮ್ಮ ಮನೆ ಹಾಳ ಅಂತ ಕೆಲಸ ಮಾಡ್ದೆ. ಇವತ್ತು ತುಂಬ ಬೇಜಾರಾಗ್ತೈತೆ, ಅದಕ್ಕೆ ಮತ್ತೆ ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ನಿ. ಎಂಥ ಕೆಲಸ ಮಾಡ್ಬಿಟ್ಟ ನಮ್ಮ ಮನೆ ಹಾಳ ನಮ್ಮ ಸುಂದ್ರ. ನಿನ್ನಂತ ಅಳಿದಿದ್ರೆ ಎಷ್ಟು ಒಳ್ಳೆ ಬುದ್ಧಿ ಹೇಳ್ತಿದ್ದೆ. ಅಯ್ಯೋ ನಮ್ಮಂತಾರೆಲ್ಲ ಹೇಳ್ದವೆಲ್ಲ ಎಲ್ಲಿ ಹಿಡಿತಾವಮ್ಮ? ನಿಮ್ಮ ಅತ್ತೆ ನೀವು ಎಲ್ಲಿ ಕೇಳ್ತಿದ್ರಿ? ನೀನು ಎಂದು ಸಂಬಂಧಿಕರು ಅಂತೇಳಿ ಬಂದೊಂದು ಲೋಟ ಕಾಫಿ ಕುಡ್ದಿಲ್ಲ, ನಮ್ಮ ಮನೆ ಒಂದಿಟ್ಟು ಕೈ ತೊಳೆದಿಲ್ಲ, ಒಂದು ದಿವ್ಸನ ಬಂದಿಲ್ಲ ನಮ್ಮ ಮನೆ ಯಾಕೆ? ಅವತ್ತು ಒಂದಿನ ಬಂದಿದ್ದು, ಇವತ್ತು ಬಂದಿರೋದೆ ಅಮ್ಮ. ನೀನು ಯಾವತ್ತು ಬಂದಿದ್ದೀಯ ಸೊಮ್ಮೆ ನಮ್ಮ ಮನೆ ತಕ್ಕೆ?
ಅಲ್ಲ ಅದಕ್ಕೆ ಮತ್ತೆ ಬರ್ದಿಲ್ಲದ್ಕೇನೆ ನನಗೆ ಇವಾಗ ಗೊತ್ತಾಗೈತೆ. ಬರಬೇಕು ನಮ್ಮರು ತಮ್ಮರು ಅಂತ ಭಾವಿಸ್ಬೇಕಾಗಿತ್ತು ಅಂತ ಹೇಳಿ ನನಗೆ ಇವಾಗ ಅನ್ನಿಸ್ತೈತೆ. ಅದಕ್ಕೇನೆ ನಾನು ಈಗ ಅದಕ್ಕೆ ಇವಳನ್ನು ಕರ್ಕೊಂಡು ಇವಳಿಗೂ ಬುದ್ಧಿವಾದ ಹೇಳಿ ಏಯ್ ಬಾ ಅಂತ ಹೇಳಿ ಕರ್ಕೊಂಡು ಬಂದೆ. ಅವನು ಅಲ್ಲಿದ್ದ. ನೀವೇ ಹೋಗಿ ಬರೋಗ್ರಿ ಅಂತ ಅವನು ಗೊತ್ತಾನಂತೆ. ಚೆನ್ನಾಗಿರ್ರಿ. ನಾವೇನು ಯಾರ ಹತ್ರನೂ ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ, ಯಾರನ್ನೂ ತೊಗೊಂಬಕ್ಕೆ ಹೋಗಲ್ಲಮ್ಮ. ಅವ್ರಾಗಿ ಅವರು ಎಲ್ಲ ತಿಳ್ಕೊಂತಾರೆ. ಅವತ್ತೇನು ಕರೆದೆ ಬಾ ನಮ್ಮನೆ ಒಂದು ಸ್ವಲ್ಪ ದಿನ ಇರ್ಮಂತೆ ಅಂತ. ಬಿಡತ್ತೆ ಇನ್ನೇನು ಬರೋಣ, ನಾನು ಬರೋದಿಲ್ಲ ಅಂತ ಅಂತೂ ಇಲ್ಲೇ ಚೆನ್ನಾಗೈನಿ, ಇಲ್ಲೇ ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರ್ರಿ ಅಂತ. ಅಷ್ಟೇ ಚೆನ್ನಾಗಿದ್ರಿ ಯಾರು ಏನು ಅಂಬಲ್ಲ ಕಣಮ್ಮ. ಚೆನ್ನಾಗಿತ್ಕೊಂಡು ಹೋಗ್ರಿ. ಹಿಂಗೆ ಇನ್ನೇನು ಮಾಡೋಕ್ಕಾಗುತ್ತೆ. ಚೆನ್ನಾಗಿತ್ಕೊಂಡು ಹೋಗ್ರಿ. ಬತ್ತೀವಿ ಹೇಳಿ ಬತ್ತಾ ಹೋಗ್ತಾ ಇರ್ತೀವಿ ಶಂತಂಟಿ ನೀನು ಬಾ. ನಮ್ಮ ಮನೆ ತಕ್ಕ ಬತ್ತಾ ಹೋಗ್ತಾ ಚೆನ್ನಾಗಿರು. ಸರಿಯಮ್ಮ ಆಯ್ತು ಹೇಳು ಬರೋಣ ಹೇಳು. ಬತ್ತಾ ಹೋಗ್ತಾ ಚೆನ್ನಾಗಿರೋಣ. ಬತ್ತೀನಿ ಹೇಳು. ಬರ್ಲೇನಕ್ಕ ಸ್ವಲ್ಪ ಕೆಲಸ ಐತೆ ಹೋಗ್ತೀವಿ. ಯಾವಾಗ ನಾ ಫ್ರೀ ಆಗಿದ್ದ ಬತ್ತೀನಿ ಹೇಳಿ ಸಂಗೀತ. ಯಾವಾಗ ನಾನು ನಿಮ್ಮ ಪಾಪನ್ನ ಮಧ್ಯಾಹ್ನ ಟೈಮ್ನಾಗ ಆಟ ಆಡ್ಸೋಕ್ಕೆ ಬರ್ತೀನಿ. ಈಗ ಉಳಿದ್ಲಾ ಕರ್ಕೊಂಬಂದೆ, ಕೆಲಸ ಐತೆ ಬರ್ತೀರಾ? ಯಾವಾಗ ನಾ ಫ್ರೀ ಆಗಿದ್ದ ಬರ್ತೀನಿ. ಸರಿ ಕಣಕ್ಕ ಆಯಿತು. ಆಗಿದ್ದಾನಲ್ವೇ ಸಂಗೀತನ ಮಗ? ಚೆನ್ನಾಗಿದ್ದಾನಪ್ಪ, ಇಷ್ಟು ಚೆನ್ನಾಗಿದ್ದಾನೆ ನೋಡು. ಇಲ್ಲಿಗೆ ಗೊತ್ತಿರಲಿಲ್ಲ ಸ್ವಾಮಿ, ಇಷ್ಟು ದಿವಸ ಆಗೈತೆ ಯಪ್ಪ. ಎಂದೆಂದು ನಮ್ಮ ಮನೆ ಬಾಗ್ಲಕ್ಕೆ ಕಾಲಿಕ್ಕಿರ್ಲಿಲ್ಲ. ಮೊನ್ನೆ ಹೊಲದೊಂದಿಟ್ಟು ವಿಚಾರವಾಗಿ ಯಾತ ಹೊಲದಾಗ ಏನ ಕೇಳಕ್ಕೆ ಏನಕ ಬಂದಿದ್ಲು. ಅಂಗಡಿದು ಮಾರ್ತೀವಿ ಅಂದ್ವಲ್ಲ, ಅದು ಜಾಗನ ನಾವು ಅಂಗಡಿ ರೂಮ್ ಎಲ್ಲ ಕಟ್ಸಿರೋದನ್ನ ಅದನ್ನ ಕೇಳಕ್ಕೆ ಬಂದಿದ್ಲು. ಇವಾಗ ಬಂದವಳು ನೋಡಪ್ಪ. ಅವಳು ಯಾವತ್ತು ನಮ್ಮ ಮನೆಗೆ ಬಂದೇ ಇರಲಿಲ್ಲ, ಇವಾಗ ಬಂದವಳು. ಅದಕ್ಕೆ ಮತ್ತೆ ಕರೆದಾಗ ಎಷ್ಟು ಒಂಥರ ಜಂಬ ದೌಲತ್ ಮಾಡೋಳು. ಈಗ ಅವಳಾಗಿ ಅವಳು ಬಂದ್ಲು. ಕರೀಲಿಲ್ಲ ಅಂದ್ರೆ ಅವಳಾಗಿ ಅವಳು ಬಂದ್ಲು. ಅದಕ್ಕೆ ಮತ್ತೆ ಕಣಮ್ಮ ಯಾರನ್ನ ಎಷ್ಟು ಕಿಕ್ಕೇಬೇಕು ಅಷ್ಟು ಕಿಕ್ಕೇಬೇಕು. ಸುಮ್ಕಿರ ಅವ್ರ ರೇಟ್ಗೆ ಅವರೇ ಬರ್ತಾರೆ. ಜಾಸ್ತಿ ತಲೆಗಳು. ಇವಾಗ ನೋಡು ಗಂಡ ಮದುವೆ ಆದ ಅದಕ್ಕೆ ನೋಡಿ ಎಲ್ಲಾರ ಯಾರನ್ನ ಇದ್ದಿದ್ರೆ ಏಳಾರು ಅಂತ ಜೀವನ ಎಲ್ಲ ಹಾಳು ಮಾಡ್ಕೊಂಡಲ್ಲ. ಅದಕ್ಕೆ ನಮ್ಮರು ತಮ್ಮರು ತಮ್ಮ ಭಾವಿಸ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಬಿಡು, ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಹೆಂಗಾರ ಮಾಡ್ಕೊಂಬ್ಲೆ. ಅಲ್ಲ ನಾನೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಲ್ಲ ನಾವು ಎಷ್ಟು ಬಲವಂತ ಮಾಡ್ತಿದ್ವಿ ಗೊತ್ತಿರಲಿಲ್ಲ ಅಂತ. ವರ್ಷೈತೆ ನನ್ನ ಬತ್ತಾಳೆ, ನಮ್ಮ ಫೋನ್ ಮಾಡು ಅಡುಗೆ ಮಾಡಕ್ಕೋ ಬಿಡಕ್ಕೋ. ಬತ್ತಾಳಂತೆ, ಯಾವುದೋ ಒಂದು ಕೇಸ್ ಬಂದೈತಂತೆ, ಬತ್ತೀನಿ ಮಾಡೋಕ್ಕೆ ಹೇಳು ಅಮ್ಮಗೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಸರಿ ಮಾಡೋಣ ಹಂಗಾದ್ರೆ ಪಾಪನಿಗೆ ಸರಿ ಮಾಡಿ ತಿನ್ನಿಸಿ ಆಮೇಲೆ ಅಡುಗೆ ಮಾಡೋಕ್ಕಾಗುತ್ತೆ. ಮಾಡೋಗಮ್ಮ. ಹೋಗಿ ಹೋಗು. ಇವಳು ಎಂದು ಬಂದಿರಲಿಲ್ಲಮ್ಮ ಅಲ್ಲಿ ಹುಟ್ಟಾಗಿಂದಾನ? ಇಲ್ಲ ಬಂದಿಲ್ಲ. ಈಗ ಒಂದಿಷ್ಟು ಅಂಗಡಿ ಮಾಡ್ಕೊಂಡವ್ರಂತೆ, ಚೆನ್ನಾಗೆಲ್ಲ ಬೇಸ್ಮೆಂಟ್ ಎಲ್ಲ ಮಾಡವ್ರಂತೆ, ಚೆನ್ನಾಗಿ ಒಂದಿಟ್ಟು ಬುದ್ಧಿ ಬಂದೈತಂತೆ. ಚೆನ್ನಾಗಿದ್ರೆ ಸಾಕು ಅಂತೀವಿ ಕಣಮ್ಮ ನಾವೇನು. ಅವರೇ ಎಲ್ಲ ತಿಳ್ಕೊಂಬೋದು. ಅವರು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಅಂತೀವಿ. ಏನು ಮಾಡ್ತೀಯ, ಅವ್ರದ್ದು ಒಂಥರ ಬುದ್ಧಿ. ಬಿಡತ್ತ, ಯಾರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು ಇವಾಗ ಸಾಕು, ನಮ್ಮ ಮಗನ ನೋಡ್ಕೊಂಡ್ರೆ ಸಾಕಾಯ್ತು ನನಗೆ. ಯಾರ ಬಗ್ಗೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ನಮಗೆ ಟೈಮ್ ಇಲ್ಲ. ಇವತ್ತು ಸೋಮೇನೂ ಇವಳು ಸಿಂಧುನು ನಾವು ಕರೀಲಿಲ್ಲ ಅಂದ್ರೂ ಬಂದವ್ರಿ. ನಾವು ಎಷ್ಟು ಕರಿತಿದ್ವಿ ಅವಾಗ, ಬಾರಮ್ಮ ಅಂತ ಹೇಳಿ ಎಷ್ಟು ಕರಿತಾ ಇದ್ವಿ ಸೌಮ್ಯನ. ನಮ್ಮ ಮನೆ ಬಾಗ್ಲಿಗೆ ಬಂದಿರಲಿಲ್ಲ. ಯಾರ ಮನೆ ಬಾಗ್ಲಿಗೆ ನಾನು ಯಾಕೆ ಹೋಗಬೇಕು, ನನ್ನ ಗಂಡ ಹಂಗೆ ನೋಡ್ಕೊಂತಾನೆ, ನನ್ನ ಗಂಡ ಹಂಗೆ ದುಡಿತಾನೆ ಹಿಂಗೆ ದುಡಿತಾನೆ ಅಂತ ಹೇಳಿ ಭಾಳ ಜಂಬ ಮಾಡೋಳು. ಅತ್ತೆ ಸಸಿಗಿತ್ತು ಇತ್ತು ಅಂದರೆ ಅಷ್ಟಿಷ್ಟು ಜಂಬ ಇರಲಿಲ್ಲ. ಇವತ್ತು ಅವಳಾಗಿ ಅವಳು ಬಂದಾಳೆ, ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ, ಬತ್ತಾ ಹೋಗ್ತಾ ಚೆನ್ನಾಗಿರ್ರಿ ಬರ್ರಿ ಅಂತೇಳಿ. ನಾವು ಯಾಕೆ ಹೋಗೋಣ ಅವ್ರ ಮನೆ ಬಾಗ್ಲಿಕ್ಕೆ? ಏನು ನಾವೆಷ್ಟೆಷ್ಟೋ ಕರೆದು ಒಂಥರ ಬೇಜಾರಾದಂಗೆ ಆಯಿತು. ಒಂಥರ ನಮಗೇನು ಅವ್ರ ಸಂಬಂಧಿಕರಲ್ಲ ಎಂಬ ಥರ ದೂರ ಮಾಡ್ಕೊಬಿಟ್ಲ ಅವಳು. ನಾವು ಎಷ್ಟು ಸತಿ ಕರಿತೀವಿ, ಗೃಹಪ್ರವೇಶದಾಗೆಲ್ಲ ಕರೆದ್ವಿ, ನಮ್ಮ ಮಕ್ಕಳದ್ದು ಏನಾನ ಫಂಕ್ಷನ್ ಇದ್ದಾಗೂ ನಾಮಕರಣ ಮಾಡಿದಾಗು ಏನೋ ನಮ್ಮ ಫಂಕ್ಷನ್ಗಳು ಮಾಡಲಿ ಎಲ್ಲದಕ್ಕೂ ಕರಿತಿದ್ವಿ, ಒಂದು ದಿವಸಕ್ಕೂ ಬರಲಿಲ್ಲ. ಅದಕ್ಕೆ ನಾವು ಸುಮ್ಕಾದ್ವಿ. ಇವಾಗ ಚಂದ್ರಮಾಮರು ಅವರು ಸುಮ್ಕಾದ್ರು, ಯಾರು ಕರಿದಂಗಾದ್ರು. ಇವಾಗ ಅವಳೆ ಬರ್ತಾ ಇದ್ದಾಳೆ. ಇವಾಗ ಒಂಥರ ನಮ್ಮ ಗಾಳಿ ನೀವು ಹೋಗಕ್ಕೆ ಸರ್ ಬರಲ್ಲ ನೋಡಪ್ಪ. ಅವಾಗ ಬರಲಿಲ್ಲ, ನಾವು ಕರೆದಂಗೆ ಬರಲಿಲ್ಲ ಮಾಡಲಿಲ್ಲ ಅಂಬೋದು ಒಂಥರ ಬೇಜಾರಾಗುತ್ತಿದ್ದಂಗೆ ಆಗುತ್ತೆ. ಹೋಗಕ್ಕೆ ಸರ್ ಬರಲ್ಲ. ಅಲ್ಲೇನಿ ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.